ವಾಲ್ಯೂಮ್ ಸ್ಟಡಿ 4 ಯೆಹೋವನ ಮುಯ್ಯಿ ತೀರಿಸುವ ದಿನದ ಹರ್ಮೆಗೆದೋನ್ ಯುದ್ಧ ಅಧ್ಯಾಯ 10 ಪ್ರಸ್ತಾವಿತ ಪರಿಹಾರಗಳು ಸಾಮಾಜಿಕ ಹಾಗೂ ಆರ್ಥಿಕ ಪುಟ 318 ನಂತರ ನಾವು ಕಲಿತಿರುವುದೇನೆಂದರೆ ಇತರ ಮನುಷ್ಯರ ಮಾಂಸಿಕ ಶರೀರದ ದೌರ್ಬಲ್ಯಗಳನ್ನು ಗಣನೆಗೆ ತೆಗೆದುಕೊಳ್ಳಬೇಕು. ಆದರೆ ನಮ್ಮದೇ ಆದ ಮಾಂಸಿಕ ಶರೀರದ ದೌರ್ಬಲ್ಯಗಳಿಗೆ ನಿರಂತರ ಕಾವಲು ಕಾಯಬೇಕಾಗುತ್ತದೆ. ಎಲ್ಲರೂ ಆದಾಮನ ಪತನವನ್ನು ಹಂಚಿಕೊಂಡಿದ್ದರೂ ಎಲ್ಲರೂ ಒಂದೇ ರೀತಿಯಾಗಿ ಬಿದ್ದಿಲ್ಲ, ಅಥವಾ ಎಲ್ಲರೂ ದೇವರ ಹೋಲಿಕೆ ಮತ್ತು ಪ್ರೀತಿಯ ಆತ್ಮದಿಂದ ಸೈತಾನನ ಹೋಲಿಕೆಯಾದ ಸ್ವಾರ್ಥದ ಮನೋಭಾವಕ್ಕೆ ಬಿದ್ದಿದ್ದಾರೆ ಎಂದು ಅದೇ ವಿವರಗಳಲ್ಲಿ ನಾವು ಕಂಡುಕೊಂಡಿದ್ದೇವೆ. ಮತ್ತು ಪ್ರೀತಿಯು ಕಾರ್ಯಾಚರಣೆಗಳ ವೈವಿಧ್ಯತೆಯನ್ನು ಹೊಂದಿರುವಂತೆ ಸ್ವಾರ್ಥವನ್ನೂ ಹೊಂದಿದೆ. ಹೀಗಿರುವುದರಿಂದ ಒಬ್ಬನಲ್ಲಿ ಸ್ವಾರ್ಥವು ಕೆಲಸ ಮಾಡಿ ಆರಾಮ, ಸೋಮಾರಿತನ, ಆಲಸ್ಯದ ಅಂದರೆ ಮೈಗಳ್ಳತನದ ಬಯಕೆಯನ್ನು ಉಂಟುಮಾಡುತ್ತದೆ. ಮತ್ತೊಬ್ಬನಲ್ಲಿ ಉತ್ಸಾಹದ ಬಲದಿಂದ ಈ ಜೀವಿತದ ಸುಖ ಸಂತೋಷಕ್ಕಾಗಿ ದುಡಿದು ಸ್ವಯಂ ತೃಪ್ತಿ ಪಟ್ಟುಕೊಳ್ಳಲು ಇತ್ಯಾದಿಯಾಗಿ ಉತ್ಪಾದಿಸಿತು. ಸ್ವಾರ್ಥಿಗಳ ಪೈಕಿ ಕೆಲವರು ಸಕ್ರಿಯವಾಗಿ ಸಂಪತ್ತನ್ನು ಕೂಡಿಟ್ಟುಕೊಳ್ಳುವಲ್ಲಿ ಸ್ವಯಂ ತೃಪ್ತಿಯನ್ನು ಪಡೆದುಕೊಳ್ಳುತ್ತಾರೆ ಹಾಗೂ ಅವರು ಶ್ರೀಮಂತರಾಗಿದ್ದಾರೆ ಅದನ್ನು ಹೇಳುತ್ತಾ ಅವರ ಸ್ವಾರ್ಥದ ಮೂಲಕ ಇತರರನ್ನು ಗೌರವ, ಮಾನ್ಯತೆ ಸಲ್ಲಿಸುವ ಮೂಲಕ ತಮ್ಮ ಸ್ವಾರ್ಥವನ್ನು ತೃಪ್ತಿಪಡಿಸುತ್ತಾರೆ. ಅನೇಕರು ಉಡುಗೆ ತೊಡುಗೆಗಳಲ್ಲಿ, ಕೆಲವರು ಪ್ರಯಾಣ ಮಾಡುವುದರಲ್ಲಿ, ಇತರರು ವ್ಯಭಿಚಾರದಲ್ಲಿ ಹಾಗೂ ಅತ್ಯಂತ ಕೀಳು ಮತ್ತು ನೀಚವಾದ ರೂಪಗಳಲ್ಲಿ ಸ್ವಾರ್ಥದಲ್ಲಿ ಸಕ್ರಿಯರಾಗಿರುತ್ತಾರೆ. ಕ್ರಿಸ್ತನಲ್ಲಿ ನೂತನ ಜೀವಿತಕ್ಕೆ ಜನಿಸಿದ ಪ್ರತಿಯೊಬ್ಬರೂ ಅದರ ಹೊಸ ಪ್ರೀತಿಯ ಆತ್ಮದೊಂದಿಗೆ ಹೋರಾಟವನ್ನು ಆರಂಭಿಸುತ್ತಾರೆ. ಅವರು ಬಾಹ್ಯ ಮತ್ತು ಆಂತರ್ಯದೊಳಗೆ ಸೆಣಸಾಡುತ್ತಾರೆ. ಯಾವುದೇ ರೀತಿಯ ಸ್ವಾರ್ಥ ಅಥವಾ ಭ್ರಷ್ಟತೆಯೊಂದಿಗಿನ ಯಾವುದೇ ರೂಪದೊಂದಿಗೆ ನೂತನ ಆತ್ಮದ ಹೋರಾಟಗಳು ಹಿಂದೆ ನಮ್ಮನ್ನು ನಿಯಂತ್ರಿಸುತ್ತಿದ್ದವುಗಳೇ ಆಗಿರುತ್ತವೆ. ಕ್ರಿಸ್ತನ ನೂತನ ಮನಸ್ಸು ಅದರ ತತ್ವ ಸಿದ್ಧಾಂತಗಳು, ನ್ಯಾಯ ಮತ್ತು ಪ್ರೀತಿಯನ್ನು ಸ್ವತಃ ಪ್ರತಿಪಾದಿಸುತ್ತದೆ ಮತ್ತು ಈ ಬದಲಾವಣೆಗೆ ಅದು ಸಮ್ಮತಿಸಿದ ಮತ್ತು ಒಡಂಬಡಿಕೆ ಮಾಡಿಕೊಂಡಿರುವ ಇಚ್ಛೆಯನ್ನು ಅಂದರೆ ಚಿತ್ತವನ್ನು ನೆನಪಿಸುತ್ತದೆ. ಮಾಂಸ ಶಾರೀರಿಕ ಆಸೆಗಳು ಅಂದರೆ ಅವರ ಯಾವುದಾದರೂ ಕುಟಿಲವಾದ ಸ್ವಾರ್ಥದ ಆಸೆಗಳು ಹೊರಗಿನ ಸ್ನೇಹಿತರ ಪ್ರಭಾವದ ಸಹಾಯದಿಂದ ವಾದಿಸುತ್ತಾರೆ ಮತ್ತು ಪ್ರಶ್ನೆಯನ್ನು ಚರ್ಚಿಸುತ್ತಾರೆ ಹಾಗೂ ಒತ್ತಾಯಿಸುತ್ತಾರೆ. ಅಂತಹ ನಡವಳಿಕೆಯ ಮಾರ್ಗವು ಮೂರ್ಖತನವೂ ಹುಚ್ಚುತನವೂ ಆಗಿದ್ದು ಯಾವುದೇ ಆಮೂಲಾಗ್ರ ಕ್ರಮವನ್ನು ತೆಗೆದುಕೊಳ್ಳಲಾಗದು. ಹಿಂದಿನ ನಡವಳಿಕೆಯನ್ನು ಬದಲಾಯಿಸಲಾಗುವುದಿಲ್ಲ ಎಂದು ಮಾಂಸ ಶರೀರವು ಒತ್ತಾಯಿಸುತ್ತದೆ. ಆದರೆ ಮೊದಲಿನಂತೆ ತೀವ್ರವಾಗಿ ಏನನ್ನೂ ಮಾಡದಂತೆ ಸ್ವಲ್ಪ ಮಾರ್ಪಾಡನ್ನು ಒಪ್ಪಿಕೊಳ್ಳುತ್ತದೆ. ಬಹುಪಾಲು ದೇವರ ಜನರು ಈ ಪಾಲುದಾರಿಕೆಯನ್ನು ಇದು ನಿಜವಾಗಿಯೂ ಸ್ವಾರ್ಥದ ಆಳ್ವಿಕೆಯಾಗಿದೆ ಎಂದು ಒಪ್ಪುತ್ತಾರೆ ಎಂದು ತೋರುತ್ತದೆ. ಆದರೆ ಇತರರು ಕ್ರಿಸ್ತನ ಆತ್ಮ ಅಥವಾ ಮನಸ್ಸು ನಿಯಂತ್ರಣ ಹೊಂದಿರಬೇಕು ಎಂದು ಆಗ್ರಹಿಸುತ್ತಾರೆ. ಗಲಾತ್ಯ 5:16 ಮತ್ತು 17 ಆದರೆ ನೂತನ ಇಚ್ಛೆಯನ್ನು ಜಯಿಸಬೇಕು ಮತ್ತು ತನ್ನ ಸ್ವಂತ ಸ್ವಾರ್ಥದಿಂದ ಅಥವಾ ನೀತಿಭ್ರಷ್ಟ ಆಸೆಗಳನ್ನು ಸತ್ತಂತೆ ಪರಿಗಣಿಸಬೇಕು. ಕೊಲೊಸ್ಸೆ 2:20, ಕೊಲೊಸ್ಸೆ 3:3, ರೋಮಾಪುರದವರಿಗೆ ಬರೆದ ಪತ್ರಿಕೆ 6:2-8. ಆದರೆ ಇದು ಯುದ್ಧವನ್ನು ಶಾಶ್ವತವಾಗಿ ಕೊನೆಗೊಳಿಸುತ್ತದೆಯೋ? ಇಲ್ಲ. ಗೆಲುವು ಸಾಧಿಸಿದೆ ಎಂದು ಯಾವತ್ತೂ ಭಾವಿಸಬೇಡ. ಹಾಗೆಂದು ಆರಾಮವಾಗಿ ಕುಳಿತುಕೊಳ್ಳಲೂ ಬೇಡ. ನೀನು ನಿನ್ನ ಕಿರೀಟವನ್ನು ಪಡೆಯುವವರೆಗೆ ನಿನಗೊಪ್ಪಿಸಿದ ಪ್ರಯಾಸಕರ ಕಾರ್ಯವು ನೆರವೇರುವುದಿಲ್ಲ. ಆಹಾ, ಹೌದು, ನಾವು ಪ್ರತಿದಿನ ಯುದ್ಧವನ್ನು ನವೀಕರಿಸಬೇಕು, ಅಂದರೆ ಮುಂದುವರೆಸಬೇಕು. ಸಹಾಯ ಸ್ವೀಕರಿಸಲು ದೈವಿಕ ಮೊರೆಯಿಡಬೇಕು. ಇದರಿಂದ ನಾವು ನಮ್ಮ ಕೋರ್ಸನ್ನು ಅಂದರೆ ನಮ್ಮ ಓಟದ ಮಾರ್ಗವನ್ನು ಸಂತೋಷದಿಂದ ಮುಗಿಸಬಹುದು. ನಾವು ಕೇವಲ ನಮ್ಮನ್ನು ನಾವು ಜಯಿಸುವುದು ಮಾತ್ರವಲ್ಲ, ಅಪೊಸ್ತಲನು ಹೇಳಿದಂತೆ ನಾವು ನಮ್ಮ ದೇಹಗಳನ್ನು ನಮ್ಮ ವಶದಲ್ಲಿ ಅಂದರೆ ಸ್ವಾಧೀನದಲ್ಲಿ ಇರಿಸಿಕೊಳ್ಳಬೇಕು. 1 ಕೊರಿಂಥ 9:27. ಮತ್ತು ಇದು ನಮ್ಮ ಅನುಭವ. ಸ್ವಾರ್ಥದ ಮನೋಭಾವದ ವಿರುದ್ಧ ಸದಾ ಎಚ್ಚರದಿಂದಿರಬೇಕು. ಇದು ನಮ್ಮಲ್ಲಿನ ಪ್ರೀತಿಯ ಮನೋಭಾವವನ್ನು ಬೆಂಬಲಿಸಲು ಹಾಗೂ ಉತ್ತೇಜಿಸಲು ಅದೇ ರೀತಿ ಕ್ರಿಸ್ತನ ಮೇಲೆ ಇಟ್ಟುಕೊಂಡಿರುವ ಭರವಸೆ ಎಲ್ಲರ ಅನುಭವವಾಗಿದೆ ಮತ್ತು ಆತನ ಚಿತ್ತವನ್ನು ತಮ್ಮದಾಗಿಸಿಕೊಳ್ಳುವುದಾಗಿದೆ.